ಬುರ್ಡೆ ಕೇಸ್ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಟಿವಿ9 ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಬುರ್ಡೆಯನ್ನ ತಂದಿದ್ದು ಯಾವಾಗ ಗೊತ್ತಾ? ಈಗಾಗಲೇ ಬುರ್ಡೆಯ ರಹಸ್ಯ ಬಯಲಾಗ್ತಾ ಇದೆ ಒಂದೊಂದಾಗೆ. ಬುರ್ಡೆ ಕಥೆ ಕಟ್ಟೋಕೆ ಅದೆಂಥ ಷಡ್ಯಂತ್ರವನ್ನ ರೂಪಿಸಿದ್ರು ಅನ್ನೋ ಸ್ಫೋಟಕ ಮಾಹಿತಿ ಇದು. ಗ್ಯಾಂಗ್ ಬಳಿ ಬುರ್ಡೆ ಎಷ್ಟು ವರ್ಷ ಇತ್ತು? ಈ ಒಂದು ಬುರ್ಡೆ ಕಥೆಯನ್ನ ಹೆಣೆಯೋದಕ್ಕೆ ಈ ಗ್ಯಾಂಗ್ ಎಷ್ಟು ವರ್ಷಗಳಿಂದ ಹೊಂಚನ್ನ ಹಾಕಿತ್ತು ಅನ್ನೋ ಡೀಟೇಲ್ಸ್. ಈಗಾಗಲೇ ಯಾರು ಬುರುಡೆಯನ್ನ ಕೊಟ್ಟಿದ್ದು, ಯಾರಿಗೆ ಬುರುಡೆಯನ್ನ ಕೊಟ್ಟಿದ್ದು, ಎಲ್ಲಿಂದ ಬುರುಡೆಯನ್ನ ತಂದಿದ್ದು, ಯಾವ ಉದ್ದೇಶಕ್ಕೆ ಬುರುಡೆಯನ್ನ ತಂದಿದ್ದು ಅನ್ನೋ ಸತ್ಯಾಂಶವನ್ನ ಹೊರಗೆಳೆಯುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ ಬುರುಡೆಯನ್ನ ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್ ಗೌಡ ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರ ಸ್ಫೋಟಕ ವಿಚಾರವನ್ನ SIT ಅಧಿಕಾರಿಗಳ ಮುಂದೆ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾರೆ. ಈ ನಡುವೆ ಈ ಬುರುಡೆಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಸತ್ಯಗಳು ಹೊರಬರ್ತಾ ಇದೆ. ಈ ಷಡ್ಯಂತ್ರವನ್ನ ಯಾವಾಗಿನಿಂದ ರೂಪಿಸಿದ್ರು, ಎಷ್ಟು ವರ್ಷದಿಂದ ಈ ಬುರುಡೆ ಇವರ ಬಳಿ ಇತ್ತು, ಬುರುಡೆ ಹಿಂದೆ ವಿಠಲ್ ಗೌಡನ ಪಾತ್ರ ಬಯಲಾಗಿದೆ. 1 ವರ್ಷಗಳ ಕಾಲ ಗ್ಯಾಂಗ್ ಬಳಿ ಈ ಬುರುಡೆ ಇತ್ತು. ಬಂಗ್ಲಗುಡ್ಡ ಬಳಿ ಇರುವಂತಹ ಜಾಗದಿಂದಲೇ ಈ ಒಂದು ಬುರುಡೆಯನ್ನ ತರಲಾಗಿತ್ತು. ಕಳೆದ ಮಳೆಗಾಲದ ವೇಳೆ ಬುರುಡೆಯನ್ನ ವಿಠಲ್ ಗೌಡ ತಂದಿದ್ರು. ಕಳೆದ ವರ್ಷದ ಮಳೆಗಾಲದಲ್ಲಿ ಈ ಬುರುಡೆಯನ್ನ ವಿಠಲ್ ಗೌಡ ಅಂದ್ರೆ ಸೌಜನ್ಯ ಮಾವ ತಂದಿದ್ರು. SIT ತನಿಖೆಯಲ್ಲೇ ಈ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಬುರುಡೆ ಹಿಂದೆ ಯಾರಿದ್ದಾರೆ ಅನ್ನೋದು, ಪ್ರಮುಖ ಪಾತ್ರಧಾರಿ ಯಾರು, ಸದ್ಯದ ಮಟ್ಟಿಗೆ ವಿಠಲ್ ಗೌಡ ಅನ್ನೋದು ಗೊತ್ತಾಗ್ತಾ ಇದೆ. ಆತನೇ ಬುರುಡೆಯನ್ನ ತಂದಿದ್ದು. ಆತನ ಜೊತೆಗೂ ಕೂಡ ಒಬ್ಬ ವ್ಯಕ್ತಿ ಹೋಗಿದ್ದ. ಅದಾದ್ಮೇಲೆ ಚಿನ್ನಯ್ಯನಿಗೆ ಈ ಬುರುಡೆಯನ್ನ ಕೊಟ್ಟು ಅವರು ಪ್ರಕರಣದ ಹಾದಿಯನ್ನ ಎಲ್ಲೆಲ್ಲಿಗೆ ತಗೊಂಡು ಹೋದ್ರು ಅನ್ನೋದನ್ನ ಗಮನಿಸಿದ್ದೀವಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಬುರುಡೆ ಕಹಾನಿ ಇದೆಯಲ್ಲ, ಕೆದಕಿದಷ್ಟು ಕೂಡ ಹೊಸ ಹೊಸ ವಿಚಾರಗಳಲ್ಲಿ ಒಂದಷ್ಟು ಸದ್ದು ಸುದ್ದಿ ಮಾಡ್ತಾ ಇದೆ. ಈಗ ವಿಠಲ್ ಗೌಡನೇ ಪ್ರಮುಖ ಪಾತ್ರಧಾರಿ ಅನ್ನೋದು ಈಗ ಗೊತ್ತಾಗಿದೆ. ಆದರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಸತ್ಯಾಂಶ ಹೊರಬರಬೇಕಿದೆ. ಇದುವರೆಗಿನ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಾದ್ರೆ ಪೃಥ್ವಿ. ಮಧುಶ್ರೀ, ಈ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದು ವಿಠಲ್ ಗೌಡ ಅನ್ನೋದು ಗೊತ್ತಾಗಿದೆ. ಅದು ನಿನ್ನೆ SIT ತನಿಖೆ ವೇಳೆ ಕೂಡ ಗೊತ್ತಾಯಿತು. ಅದಾದ ಬಳಿಕ ಒಂದು ಸ್ಪಾಟ್ ಮಾಜರ್ಗೆ ಮಾಡಿ ಅಲ್ಲಿ ಇರುವಂಥ ಮಣ್ಣು ಸಾಯಿಲ್ ಸ್ಯಾಂಪಲ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ SITಗೆ ಅನುಮಾನ ಕಾಡಿದ್ದು ಅಂತ ಹೇಳಿದ್ರೆ, ಯಾವಾಗ ತಂದಿದ್ದಂತಹ ಬುರುಡೆ ಇದಾಗಿತ್ತು ಅಂತ ಹೇಳಿ ಅವರಿಗೆ ಅನುಮಾನ ಕಾಡಿತ್ತು. ಅದನ್ನು ಬಾಯಿ ಬಿಡಿಸುವಂಥ ಸಂದರ್ಭದಲ್ಲಿ 1 ವರ್ಷ ಹಿಂದೆ ಈ ಒಂದು ಬುರುಡೆಯನ್ನು ಕಾಡಿನಿಂದ ತಂದಿದ್ದಾಗಿ ಈಗ ವಿಠಲ್ ಗೌಡ ಸ್ವತಃ ಆತನೇ ಒಪ್ಕೊಂಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಅಲ್ಲಿ ಕೆಲವೊಂದು ಡೌಟ್ ಬರೋ ಅಂಶ ಏನಂತ ಹೇಳಿದರೆ, ಈ ಒಂದು ಪ್ರಕರಣ ಸ್ಟಾರ್ಟ್ ಆಗಿ 2 ತಿಂಗಳಾಯಿತು. 2 ತಿಂಗಳ ಹಿಂದೆನೇ ಈ ಒಂದು ಬುರುಡೆಯನ್ನು ತೆಗೆದಿರಬೇಕಾಗುತ್ತೆ. ಆದರೆ ಆ ಬುರುಡೆಯನ್ನು ತೆಗೆದಂಥ ಸಂದರ್ಭದಲ್ಲಿ ಏನು ಬೆಳ್ತಂಗಡಿ ನ್ಯಾಯಾಧೀಶರಿಗೆ ಒಂದು ವಿಡಿಯೋವನ್ನು ಕೊಡ್ತಾರೆ. ಆ ವಿಡಿಯೋದಲ್ಲಿ ಇದ್ದಂತಹ ಬುರುಡೆ ತೆಗೆಯೋ ವಿಡಿಯೋ ಏನಿತ್ತು ಅದು ಮಳೆಗಾಲದ ಸಂದರ್ಭ ಆಗಿತ್ತು. ಸೊ ಇವರು ಏನಿಲ್ಲ ಅಂತ ಹೇಳಿದ್ರು ಈ ಮಳೆಗಾಲ ಸ್ಟಾರ್ಟ್ ಆಗಿ 2-3 ತಿಂಗಳಾಗಿತ್ತು ಅಂತ, ಅದಕ್ಕಿಂತ ಹಿಂದೆನೇ ಇವರು ತೆಗೆದಿರುವಂಥ ಸಾಧ್ಯತೆ ಇದೆ ಅಂತೇಳಿ ಆ ಡೌಟ್ ಮೇಲೆ SIT ಈಗ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ 1 ವರ್ಷದ ಹಿಂದೆ ಅಂದರೆ ಕಳೆದ ಮಳೆಗಾಲದಲ್ಲಿ ಈ ಒಂದು ಬುರುಡೆಯನ್ನು ಅಲ್ಲಿಂದ ತಂದಿದ್ರು. ಆ ಒಂದು ಬುರುಡೆಯನ್ನು 1 ವರ್ಷದಿಂದ ತಮ್ಮ ಜೊತೆಗೆ ಆ ವಿಠಲ್ ಗೌಡ ಇಟ್ಕೊಂಡಿದ್ದ ಅನ್ನೋ ಒಂದು ಸ್ಫೋಟಕ ಮಾಹಿತಿ ಈಗ ಇರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಇದೇ ಬಂಗ್ಲೆಗುಡ್ಡೆಗೆ ಲಾಸ್ಟ್ 1 ಇಯರ್ ಬ್ಯಾಕ್ ಇದೇ ಮಳೆಗಾಲದ ಸಂದರ್ಭದಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಆ ಒಂದು ಬುರುಡೆಯನ್ನು ಅಲ್ಲಿ ಆ ವಿಠಲ್ ಗೌಡ ಕಲೆಕ್ಟ್ ಮಾಡ್ತಾನೆ. ಕಲೆಕ್ಟ್ ಮಾಡಿ ಅದನ್ನು ಒಂದು ವಿಡಿಯೋವನ್ನು ಕೂಡ ಮಾಡ್ಕೊಳ್ಳುವಂಥದ್ದು. ಆ ವಿಡಿಯೋ ಜೊತೆಗೆ ತನ್ನ ಆ ಬುರುಡೆಯನ್ನು ತಗೊಂಡು ಹೋಗಿ ತನ್ನ ಮನೆಯಲ್ಲೇ ಇಟ್ಕೊಳ್ಳುವಂಥದ್ದು. ಅದಾದ ಬಳಿಕ ನಡೆದಂತಹ ಬೆಳವಣಿಗೆಯಲ್ಲಿ ಇವಾಗ ಗೊತ್ತಾಗ್ತಾ ಇರುವಂಥದ್ದು ಅಂತ ಹೇಳಿದರೆ, 1 ವರ್ಷದ ಹಿಂದೆನೇ ಈತ ತೆಗೆದುಕೊಂಡು ಹೋಗಿರೋದು ಅಂತ ಹೇಳಿ. ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಪ್ರದೇಶದಲ್ಲಿ ಬಂದಂಥ ಬುರುಡೆಯನ್ನು ಆತ ಮನೆಯಲ್ಲೇ ಇಟ್ಟುಕೊಂಡಿರ್ತಾನೆ. ಅದಾದ ಬಳಿಕ ಇವರೇನು ಒಂದು ಷಡ್ಯಂತ್ರವನ್ನು ರೂಪಿಸ್ತಾರೆ. ಅದಾದ ಬಳಿಕ ಇಂಥದ್ದೆಲ್ಲ ಡೆವಲಪ್ಮೆಂಟ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ಆ ಬುರುಡೆಯನ್ನು ಏನು ಆರಂಭಿಕ ಹಂತದಲ್ಲಿ ಈ ಒಂದು ಚಿನ್ನಯ್ಯಗೆ ತಲುಪಿಸುವಂಥದ್ದು. ಅಂದರೆ ಈ ಬುರುಡೆಯ ಹಿಂದೆ ಸಾಕಷ್ಟು ಜನರ ಕೈವಾಡ ಇರುವಂಥದ್ದು. ಯಾರು ಈ ಬುರುಡೆಯನ್ನು ತೆಗಿಲಿಕ್ಕೆ ಹೇಳಿದ್ರು ಅನ್ನೋ ನಿಟ್ಟಿನಲ್ಲಿ ಈಗ ತನಿಖೆ ಮುಂದುವರೆದಿರುವಂಥದ್ದು. ಈ ಒಂದು ವಿಠಲ್ ಗೌಡ ಬುರುಡೆಯನ್ನು ತರುವಂಥ ಸಂದರ್ಭದಲ್ಲಿ ಆತನಿಗೆ ಗೈಡ್ ಮಾಡಿದಂಥವ್ರು ಯಾರು? ಆ ಹೇಳಿಕೆಯಲ್ಲಿ ವಿಠಲ್ ಗೌಡ ಇದೇ ಲೋಕಲಿಟಿಯವನು, ಸೌಜನ್ಯನ ಮಾವ ಕೂಡ ಆಗಿದ್ದಂಥವನು. ಸೊ ಅದರಿಂದ ಈ ಒಂದು ಪ್ರದೇಶದಲ್ಲಿ ಬುರುಡೆಯನ್ನು ತಂದಂಥ ಸಂದರ್ಭದಲ್ಲಿ ಯಾರು ಆತನಿಗೆ ಹೇಳಿದ್ದು, ಈ ಎಲ್ಲ ನಿಟ್ಟಿನಲ್ಲಿ ಈಗ ಎನ್ಕ್ವೈರಿ ನಡೀತಾ ಇದೆ. ವಿಠಲ್ ಗೌಡ ಮುಂದೆ ಏನೇನು ಬಾಯಿ ಬಿಡ್ತಾನೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ. ಧರ್ಮಸ್ಥಳ ಕೇಸ್ನಲ್ಲಿ ಇಡೀ ರಾಜ್ಯವೇ ಮತ್ತೆ ತಿರುಗಿ ನೋಡೋ ಬೆಳವಣಿಗೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ SIT ವಿಚಾರಣೆಯಲ್ಲಿ ಎಲ್ಲವೂ ಬಯಲಾದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಬುರುಡೆ ತಂದುಕೊಟ್ಟಿದ್ದೆ ಸೌಜನ್ಯ ಮಾವ ವಿಠಲ್ ಗೌಡ ಅಂತ ಗಿರೀಶ್ ಮಟ್ಟಣ್ಣನವರು ಬಾಯ್ಬಿಟ್ಟಿದ್ದಾರೆ. ತನಿಖೆಯಲ್ಲಿ ಏನೆಲ್ಲ ಸ್ಫೋಟಕ ಮಾಹಿತಿ ಬಯಲಾಗಿದೆ, ಈ ರಿಪೋರ್ಟ್ ನೋಡಿ.
ಕಾಡಿನಿಂದ ಬುರುಡೆ ತಂದುಕೊಟ್ಟಿದ್ದೆ ವಿಠಲ್ ಗೌಡ. ಎಸ್ಐಟಿ ವಿಚಾರಣೆಯಲ್ಲಿ ಹೆಸರು ಬಾಯ್ಬಿಟ್ಟ ಮಟ್ಟಣ್ಣನವರ್. ಚಿನ್ನಯ್ಯನನ್ನ ಗ್ಯಾಂಗ್ಗೆ ಪರಿಚಯಿಸಿದ್ದೆ ವಿಠಲಗೌಡ. ಬುರುಡೆ ಕತೆ ಕಟ್ಟೋಕು ಮುಂಚೆ ಬುರುಡೆ ತಂದುಕೊಟ್ಟಿರೋದು ಯಾರು ಅಂತ ಗೊತ್ತಾಗ್ಬೇಕು ಅಲ್ವಾ? ಇಷ್ಟು ದಿನ ಬುರುಡೆ ಕತೆ ಕೇಳಿ ಗುಂಡಿ ತೋಡಿದ ಎಸ್ಐಟಿಗೂ ಪಿತ್ತ ನೆತ್ತಿಗೇರಿತ್ತು. ತನಿಖೆ ವೇಳೆ ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ ನೋಡಿ ಜಯಂತ್ ಟಿ ನೋಡಿದ್ರೆ ನಾನು ಕೊಟ್ಟಿರೋದಲ್ಲ, ಗಿರೀಶ್ ಮಟ್ಟಣ್ಣನವರ್ ಬುರುಡೆ ಕೊಟ್ಟಿರೋದು ಅಂತ ಆರೋಪಿಸಿದ್ರು. ಮೊನ್ನೆ ಗಿರೀಶ್ ಮಟ್ಟಣ್ಣನವರ್ ವಿಚಾರಣೆ ಮಾಡಿದ್ರೆ ನನ್ಗೇನು ಗೊತ್ತಿಲ್ಲ ಅಂದಿದ್ರು. ಇದೀಗ ಸತತ 4-5 ದಿನಗಳ ಕಾಲ ವಿಚಾರಣೆ ನಡೆಸಿ ಬೆಂಡೆತ್ತಿದಾಗ ಸೌಜನ್ಯ ಮಾವ ವಿಠಲ್ ಗೌಡರ ಹೆಸರು ಮುನ್ನೆಲೆಗೆ ಬಂದಿದೆ. ಮಟ್ಟಣ್ಣನವರ ಹೇಳಿಕೆ ಕೇಳಿ ಎಸ್ಐಟಿಯೇ ಶಾಕ್. ಧರ್ಮಸ್ಥಳ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಎಸ್ಐಟಿಗೆ ಬುರುಡೆ ಕತೆ ಹಿಂದಿನ ಸ್ಫೋಟಕ ಮಾಹಿತಿಗಳೇ ಸಿಕ್ತಿದೆ. ಸೌಜನ್ಯ ಮಾವ ವಿಠಲ್ ಗೌಡನೇ ನಮಗೆ ಬುರುಡೆ ತಂದುಕೊಟ್ಟಿರೋದು ಅಂತ ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಎಸ್ಐಟಿ ಮುಂದೆ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಪ್ರಕರಣ ಮತ್ತಷ್ಟು ಗಂಭೀರತೆ ಪಡೆದುಕೊಂಡಿದೆ. ಗಿರೀಶ್ ಮಟ್ಟಣ್ಣನವರ ಹೇಳಿಕೆ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರಂತೆ. ನಮಗೆ ಸೌಜನ್ಯ ಮಾವ ವಿಠಲ್ ಗೌಡರೇ ಬುರುಡೆ ತಂದುಕೊಟ್ಟಿರೋದು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೋರಿಸಿದ 11A ಸ್ಪಾಟ್ನ ಸ್ವಲ್ಪ ದೂರದಲ್ಲೇ ಬುರುಡೆ ಸಿಕ್ಕಿರೋದು. ಬಂಗ್ಲಗುಡ್ಡ ಕಾಡಿನಿಂದಲೇ ತಂದಿರೋ ಬುರುಡೆಯನ್ನ ನಮಗೆ ಕೊಟ್ಟಿದ್ದಾರೆ ಅಂತ ವಿಚಾರಣೆಯಲ್ಲಿ ಗಿರೀಶ್ ಮಟ್ಟಣ್ಣನವರ್ ಬಾಯಿ ಬಿಟ್ಟಿದ್ದಾರಂತೆ. ಸೌಜನ್ಯ ಮಾವ ವಿಠಲ್ ಗೌಡಗೂ ಎಸ್ಐಟಿ ಗ್ರಿಲ್. ಗಿರೀಶ್ ಮಟ್ಟಣ್ಣನವರ್ ಹೀಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ರೆ ಸೌಜನ್ಯ ಮಾವ ವಿಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ಬಿಡ್ತಾರಾ? ಚಾನ್ಸೇ ಇಲ್ಲ. ವಿಠಲ್ ಗೌಡರನ್ನ ಬೆಂಡೆತ್ತಿದ ಎಸ್ಐಟಿ ಹಂತ ಹಂತವಾಗಿ ಬುರುಡೆ ರಹಸ್ಯವನ್ನ ತೆರೆದಿಟ್ಟಿದ್ದಾರೆ. ನನಗೆ ಸ್ಥಳದಲ್ಲಿ ಕೇವಲ ಬುರುಡೆ ಮಾತ್ರ ಸಿಕ್ಕಿರೋದು. ಮರದ ಕೆಳಗೆ ಭೂಮಿ ಮೇಲ್ಭಾಗದಲ್ಲಿ ನನಗೆ ಬುರುಡೆ ಸಿಕ್ಕಿತ್ತು ಅಂತ ಎಸ್ಐಟಿ ವಿಚಾರಣೆಯಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ಇವರು ಹೇಳ್ತಿರೋ ಪ್ರಕಾರ ಬುರುಡೆ ಸಿಕ್ಕಿದ ಮೇಲೆ ಅಸ್ಥಿಪಂಜರವು ಸಿಗ್ಬೇಕು ಅಲ್ವಾ? ಅದಕ್ಕಾಗಿ ಇದೀಗ ಎಸ್ಐಟಿ ಕಾಡಿನಲ್ಲಿ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆಸುತ್ತಿದೆ. ಚಿನ್ನಯ್ಯನನ್ನು ಗ್ಯಾಂಗ್ಗೆ ಪರಿಚಯಿಸಿದ್ದ ವಿಠಲಗೌಡ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಸೌಜನ್ಯ ಮಾವ ಆಗಿರೋ ವಿಠಲಗೌಡನಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೊದಲೇ ಪರಿಚಯ ಇರೋ ವಿಚಾರ ಇದೀಗ ಗೊತ್ತಾಗಿದೆ. 2 ವರ್ಷದ ಹಿಂದೆ ಉಜಿರೆಯಲ್ಲಿ ಚಿನ್ನಯ್ಯ ಕೆಲಸ ಮಾಡ್ತಿದ್ದ. ಇದೇ ವೇಳೆ ವಿಠಲ್ ಗೌಡನ ಕಣ್ಣಿಗೆ ಚಿನ್ನಯ್ಯ ಬೀಳ್ತಾನೆ. ಇಬ್ಬರ ನಡುವೆಯೂ ಪರಿಚಯ ಕೂಡ ಆಗುತ್ತೆ. ಕಾನೂನು ಪ್ರಕ್ರಿಯೆಗೆ ಒಳಪಟ್ಟ ಅಪರಿಚಿತ ಶವಗಳನ್ನ ಚಿನ್ನಯ್ಯ ಹೂಳ್ತಿರೋ ವಿಚಾರವು ವಿಠಲ್ ಗೌಡನಿಗೆ ಗೊತ್ತಿತ್ತು. ಇದೇ ವಿಚಾರವನ್ನ ಬಂಡವಾಳ ಮಾಡಿಕೊಂಡ ವಿಠಲ್ ಗೌಡ ಗ್ಯಾಂಗ್ಗೆ ಚಿನ್ನಯ್ಯನನ್ನ ಪರಿಚಯಿಸ್ತಾನೆ. ನಂತರದಲ್ಲಿ ಬುರುಡೆ ಕತೆ ಕಟ್ಟಿ ಷಡ್ಯಂತ್ರ ಮಾಡಿರೋ ಆರೋಪ ಇದೀಗ ಕೇಳಿ ಬಂದಿದೆ. ಇದೆಲ್ಲವೂ ಎಸ್ಐಟಿ ವಿಚಾರಣೆಯಲ್ಲಿ ಬಯಲಾಗಿದೆ. ಇಷ್ಟೆಲ್ಲ ಮಾಹಿತಿ ಸಿಕ್ಕಿದ್ರೂ ಎಸ್ಐಟಿ ಮಾತ್ರ ವಿಚಾರಣೆಯನ್ನ ನಿಲ್ಲಿಸ್ತಿಲ್ಲ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತೀವ್ರ ವಿಚಾರಣೆ ನಡೆಸುತ್ತಿದೆ. ಮಟ್ಟಣ್ಣನವರ್ ಜಯಂತ್ಗೆ ಎಸ್ಐಟಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನೇ ಕೇಳ್ತಿದೆ. ಜಯಂತ್ಗೆ 4ನೇ ದಿನವೂ ವಿಚಾರಣೆ ಬಿಸಿ ತಟ್ಟಿದ್ರೆ ಮಟ್ಟಣ್ಣನವರ್ಗೆ 3ನೇ ದಿನವೂ ಗ್ರಿಲ್ ಮಾಡಲಾಗ್ತಿದೆ. ವಿಠಲ್ ಗೌಡನನ್ನ ನಿನ್ನೆಯಿಂದ ಎಸ್ಐಟಿ ಠಾಣೆಯಲ್ಲಿ ಇರಿಸಿಕೊಂಡು ವಿಚಾರಣೆ ಮಾಡಲಾಗ್ತಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.